ನಮಸ್ಕಾರ. ಬುದ್ಧನ ಸುಂದರ ಕಥೆ ಇದು. ಒಂದೊಮ್ಮೆ ಭೀಕರ ಬರಗಾಲ ಬಂದಿತ್ತು. ಬಹಳಷ್ಟು ಜನರು ಆಹಾರಕ್ಕಾಗಿ ಪರದಾಡುತ್ತಿದ್ದರು. ಕೆಲವರು ಹಸಿವಿನಿಂದ ಪ್ರಾಣವನ್ನೇ ತೆತ್ತಿದ್ದರು. ಬುದ್ಧ ಅದೊಮ್ಮೆ ತನ್ನ ಶಿಷ್ಯರನ್ನೆಲ್ಲ ಬಳಿಗೆ ಕರೆದ. ಬರಗಾಲದಲ್ಲಿ ಹಸಿವೆಯಿಂದ ಬಳಲುತ್ತಿರುವ ಜನರಿಗೆ ಹಸಿವು ಹಿಂಗಿಸುವ ಕಾರ್ಯದಲ್ಲಿ ತಕ್ಷಣ ತೊಡಗಬೇಕೆಂದು ಅವರಿಗೆ ಹೇಳಿದ. ಅವರ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ಕೋರಿದ. ಅಲ್ಲಿಯೇ ಇದ್ದ ಬುದ್ಧನ ಶಿಷ್ಯನೊಬ್ಬ, ನಾನು ಅವರಿಗಾಗಿ ನನ್ನ ರಕ್ತವನ್ನೇ ಕೊಡಲು ಸಿದ್ಧ, ಆದರೆ ಅದು ಜನರ ಹಸಿವನ್ನಾಗಲಿ ನೀರಡಿಕೆಯನ್ನಾಗಲಿ ಹಿಂಗಿಸಲಾಗದು. ನನ್ನ ಬಳಿ ಇರುವ ದವಸ ಧಾನ್ಯ ತೀರ ಕಡಿಮೆ ಎಂದು ತನ್ನ ಅಸಹಾಯಕತೆಯನ್ನು ತೋಡಿಕೊಂಡ. ಮತ್ತೊಬ್ಬ ಶಿಷ್ಯ, ನಾನು 100 ಎಕರೆ ಹೊಲ, ಗದ್ದೆ, ತೋಟ ಎಲ್ಲವನ್ನ ಹೊಂದಿದ್ದೇನೆ. ಬರಗಾಲದ ಕಾರಣಕ್ಕಾಗಿಯೇ ಅದರಲ್ಲಿ ಏನನ್ನೂ ಬೆಳೆಯಲಾಗುತ್ತಿಲ್ಲ. ಅವುಗಳ ಒಡಲೆಲ್ಲ ಬರಿದು. ಇದೇ ಕಾರಣಕ್ಕಾಗಿ ನಾನು ನನ್ನ ಪಾಲಿನ ಕಂದಾಯವನ್ನು ಕೂಡ ಕಟ್ಟಲು ಸಾಧ್ಯವಾಗಿಲ್ಲ ಎಂದ. ಅಲ್ಲಿಯೇ ಇದ್ದ ಯುವತಿಯೊರಳು ಎದ್ದು ನಿಂತು, ಪ್ರಭು, ನಾನು ಎಲ್ಲ ಜನರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬಲ್ಲೆ ಎಂದು ಆತ್ಮವಿಶ್ವಾಸದಿಂದಲೇ ಹೇಳಿದಳು. ಅಲ್ಲಿದ್ದ ಎಲ್ಲರಿಗೂ ತುಂಬ ಆಶ್ಚರ್ಯವಾಯಿತು. ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಸಾಧ್ಯವಾಗದೆ ಭಿಕ್ಷೆ ಬೇಡುತ್ತಿದ್ದ ಭಿಕ್ಷುಕಿ ಅವಳಾಗಿದ್ದಳು. ಅದು ಹೇಗೆ ಇವಳು ಬರಗಾಲದಿಂದ ಅನ್ನವಿಲ್ಲದೆ ಹಸಿವೆಯಿಂದ ಒದ್ದಾಡುತ್ತಿರುವ ಜನರಿಗೆ ಸಹಾಯ ಮಾಡಿಯಾಳು ಎಂದು ಎಲ್ಲರೂ ತಮ್ಮ ತಮ್ಮಲ್ಲಿಯೇ ಗುಸುಗುಸು ಮಾತನಾಡತೊಡಗಿದರು. ಕೆಲವರು ಇವಳೊಬ್ಬಳು ಹುಚ್ಚಳು ಎಂದು ಜರಿದರೆ, ಮತ್ತೆ ಕೆಲವರು ಸುಮ್ಮನೆ ಡಾಂಬಿಕತೆಯನ್ನು ತೋರುತ್ತಿದ್ದಾಳೆ ಎಂದೆಲ್ಲ ಹಂಗಿಸಿದರು. ಅವಳು, ನಾನು ಭಿಕ್ಷುಕಿಯಾಗಿರುವುದು ನಿಜವೇ. ಪ್ರತಿದಿನವೂ ನಿಮ್ಮ ಮನೆಗೆ ಬಂದು ನಾನು ದೈನ್ಯತೆಯಿಂದ ಭಿಕ್ಷೆಯನ್ನು ಬೇಡಿದಾಗ ಇಲ್ಲ ಎನ್ನುವ ಹೃದಯ ವೈಶಾಲ್ಯತೆ ನಿಮ್ಮೆಲ್ಲರದ್ದು. ನನ್ನ ಅನ್ನದ ಕಣಜ ನಿಮ್ಮ ಮನೆಗಳಲ್ಲಿಯೇ ಇದೆ. ನಾನು ಬೇಡಿದಾಗ ಇಲ್ಲ ಎನ್ನುವ ಒಂದು ದಿನವೂ ಇದುವರೆಗೆ ಬಂದಿಲ್ಲ. ಖಂಡಿತ ನಾನು ನೀವು ಕೊಡುವ ಭಿಕ್ಷೆಯಿಂದ ಕೆಲವು ಜನರ ಹೊಟ್ಟೆಯನ್ನಾದರೂ ತುಂಬಿಸಬಲ್ಲೆ ಎಂದಳು. ಅವಳ ಮಾತಿಗೆ ಬುದ್ಧ ಸೇರಿದಂತೆ ಅಲ್ಲಿ ಸೇರಿದ ಜನತೆಯೆಲ್ಲ ತಲೆದೂಗಿದ್ದರು. ನಾವು ನಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಇಲ್ಲ ಸಲ್ಲದ ನೆಪಗಳನ್ನು ಹುಡುಕಲು ಹಾತೊರೆಯುತ್ತೇವೆ. ಒಂದೊಮ್ಮೆ ಯಾವುದಾದರೂ ಕೆಲಸ ಮಾಡಬೇಕೆಂದುಕೊಂಡರೂ ಅದರ ಪ್ರತಿಫಲದಲ್ಲಿ ಹೊಗಳಿಕೆಯನ್ನು, ಆರ್ಥಿಕ ಲಾಭವನ್ನು ಅಥವಾ ಇನ್ನೇನನ್ನು ಅದು ಎಷ್ಟು ತಂದು ಕೊಡಬಲ್ಲದು ಎಂಬ ಲೆಕ್ಕಾಚಾರದಲ್ಲಿ ಮುಳುಗಿ ಹೋಗುತ್ತೇವೆ. ನಮ್ಮ ಅಹಂಕಾರವನ್ನು ತಣಿಸಿಕೊಳ್ಳಲು, ಯಾವುದೋ ಅಧಿಕಾರದ ಗದ್ದುಗೆ ಹಿಡಿಯಲು, ಇತರರ ಮೇಲೆ ಪ್ರಭುತ್ವ ಸಾಧಿಸಲು, ಜನರು ಹೊಗಳಲೆಂದು ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮುಂದಾಗುತ್ತೇವೆ. ಇವು ಯಾವಾಗಲೂ ಲಭಿಸಲು ಸಾಧ್ಯವಿಲ್ಲವೆಂದು ನಮಗೆ ಒಂದೊಮ್ಮೆ ಅರಿವಾದರೆ ಅವುಗಳಿಂದ ತಪ್ಪಿಸಿಕೊಳ್ಳಲು ನಾವು ಮುಂದಾಗುತ್ತೇವೆ. ಆದರೆ ಇಂತಹ ನಮ್ಮ ಎಲ್ಲ ಪ್ರಯತ್ನಗಳು ಕ್ಷಣಿಕವಾದ ಸುಖದ ಅನುಭೂತಿಯನ್ನು ಮಾತ್ರ ತಂದುಕೊಡಬಹುದೇ ವಿನಃ ಆತ್ಮತೃಪ್ತಿಯನ್ನಲ್ಲ. ಮಾಡುವ ಮನಸ್ಸಿದ್ದರೆ ಯಾವುದೇ ಕೆಲಸ ಅಸಾಧ್ಯ ಅಲ್ಲವೇ ಅಲ್ಲ. 108 ಕಷ್ಟಗಳು, ಸಂದಿಗ್ಧತೆಗಳ ನಡುವೆಯೂ ಸದಾವಕಾಶಗಳ ಸಾವಿರಾರು ಹಾದಿಗಳು ಗೋಚರಿಸುತ್ತಲೇ ಇರುತ್ತವೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಅದು ಏಡಿಸಿ ಕಾಡುತ್ತು ಶಿವನ ಡಂಗುರ ಎಂಬುದು ಬಸವಣ್ಣನ ಮಾತನ್ನು ನಾವು ಅರ್ಥೈಸಿಕೊಳ್ಳಬೇಕು. ನಾವು ಸತ್ಕರ್ಮಗಳನ್ನು ಮಾಡುವುದರ ಮೂಲಕ ಸಾಧ್ಯವಾದಷ್ಟು ನಮ್ಮಿಂದ ಸೇವೆಯನ್ನು ಮಾಡುವಂತಲೂ ಸಾಧ್ಯವಾಗಬೇಕು. ಹೀಗೆ ಮಾಡಿದಾಗ ಖಂಡಿತವಾಗಿ ಬದುಕಿನ ಸಾರ್ಥಕತೆಯನ್ನು ನಾವು ಕಂಡುಕೊಳ್ಳಲು ಸಾಧ್ಯವಿದೆ. ಅಂತಹ ನಿಸ್ವಾರ್ಥ ಕಾರ್ಯ ಎಲ್ಲರ ಮೆಚ್ಚುಗೆ ಗಳಿಸಲು ಕಾರಣವಾಗಬಲ್ಲದು. ಅಂಥದೊಂದು ಮನಸ್ಥಿತಿಯನ್ನು ನಾವು ರೂಢಿಸಿಕೊಳ್ಳುವುದು ಅಗತ್ಯವಾಗಿದೆ. ಇದು ನಮ್ಮ ವ್ಯಕ್ತಿತ್ವಕ್ಕೆ ಮೆರಗನ್ನು ತಂದುಕೊಡುತ್ತದೆ, ಮಾತ್ರವಲ್ಲದೆ ಆತ್ಮತೃಪ್ತಿಗೆ ಕಾರಣವಾಗುತ್ತದೆ. ನಮಸ್ಕಾರ.